ಬಿಡುಬೆಡೆಲೆಗಾಂಗೆಯ ಭೀಮನ ಕಡಿದು ಪೂರ್ಣಾಹುತಿಯನಗ್ನಿಗೆ ಬಡಿಸಿ ಕೊಡುವೆನು ಸ್ವಾಮಿ ದ್ರೋಹಿಯ ಕರುಳ ದಂಡೆಗಳ ಮುಡಿಸುವೆನು ಜಯಸಿರಿಗೆ ನೋಡೆನ್ನೊಡನೆ ಮೇಳವೆ ದಕ್ಷ ಯಜ್ಞದ ಮೃಡನ ಮರೆಸುವೆನೆನು ತಮಿಗೆ ಬೊಬ್ಬಿರಿದನ ಚೈತ್ಯ ಬಿಡುಬಿಡ ಕಟ ಭೀಷ್ಮ ದರ್ಪದಿ ಕಡುಜರೆದ ಕಳವಳದ ಕುನ್ನಿಗೆ ಕುಡಿಸುವೆನು ದಿವ್ಯಾಸ್ತ್ರ ವಿಶಿಖ ವಿಶೇಷದೌಷಧಿಯ ತಡೆದು ತನ್ನನು ರಾಜ ಕಾರ್ಯವ ಕೆಡಿಸಿದೆಯಲ ದಕ್ಷ ಯಜ್ಞದ ಮೃಡನ ಮುರುಕವ ಕಾವೆನೆನು ತೊಡೆ ಮುರಿಚಿದನು ಭೀಮಾ ಮತ್ತೆ ಹಿಡಿದನು ಪವನ ಜನ ಬಾಗೊತ್ತಿದನು ಮರುಳೇ ಸುರೌಖದ ತುತ್ತು ಗಂಟಲೊಳ್ ಇಳುವುದೇ ಗಜಬಜವ ಮಾಡಿದರೆ ತೆತ್ತಿಗನು ಹರಿಯಜ್ಞ ರಿಪುಗಳ ಮೃತ್ಯುವರಿಯ ನೀನು ಮೀರುವುದು ತುಮಿಕೆಯಲ್ಲೆನುತ ಮಿಗೆ ತಿಳುಹಿದನು ಗಾಂಗೆಯ ಇವನ ಕೊಲುವೆನು ಮಿಕ್ಕ ಭೂಪರ ನಿವಹವನು ಮನ್ನಿಸುವೆನೆನೆ ನೀನಿವನ ಕೊಲುವುದ ಸಾಧ್ಯವೀತನ ನಿಜವನರಿಯೆಯಲ ಇವ ಹಿರಣ್ಯಾಕ್ಷಕ ಕಣ ಮರುಭವದೊಳಗೆ ದಶವದನನಿವ ಸಂಭವಿಸಿದನು ಶಿಶುಪಾಲವೆಸರಲೆ ಭೀಮ ಕೇಳೆಂದ ಜನಿಸಿದಾಗಳೆ ಭಾಳದಲ್ಲಿ ಲೋಚನ ಚತುರ್ಭುಜನಾದನದ್ಭುತ ನಿನದದಲ್ಲಿ ನೆಲಬಿರಿಯಲೊದರಿನೊಂದು ಬಾಲ್ಯದಲ್ಲಿ ತನಗೆ ಜನ ಬೆದರಿತೀತನ ಮನೆಗೆ ನಾರದ ಬಂದನೀತನ ಜನನಿ ಭಿನ್ನಹ ಮಾಡಿದಳು ಶಿಶುಪಾಲ ಸಂಗತಿಯ ಆತನೆಂದನು ತಾಯೆ ಶಿಶು ವಿಖ್ಯಾತನಹ ನೀನಾರಹಸ್ತದೊಳ್ ಈತನನು ಕೊಟ್ಟಾಗಲಡಗುವ ವಕ್ಷಿ ಭುಜಯುಗಳ ಆತನೀತನ ಮೃತ್ಯುವಿದು ಸಂಭೂತ ನಿಶ್ಚಯವೆಂದು ಶಿಶುವಿನ ಮಾತೆಯನು ಸಂತೈಸಿ ನಾರದ ನಡರಿದನು ನಭವ. ಶಿಶುಪಾಲನು, ಭೀಷ್ಮನೇ, ಅವನ ಕೈ ಬಿಡು, ಭೀಮನನ್ನು ಕಡಿದು ಯಾಗದ ಪೂರ್ಣಾಹುತಿಯನ್ನು ಕೊಡುತ್ತೇನೆ, ಅವನ ಕರುಳಿನ ದಂಡೆಯನ್ನು ಜಯಲಕ್ಷ್ಮಿಗೆ ಮುಡಿಸುತ್ತೇನೆ, ಅವನು ನನಗೆ ಈಡೆ, ದಕ್ಷಯಜ್ಞದ ಶಿವನು ಮರೆತು ಹೋಗುವಂತೆ ಯಜ್ಞಧ್ವಂಸ ಮಾಡುತ್ತೇನೆ ಎಂದು ಗರ್ಜಿಸಿದನು. ಭೀಷ್ಮ, ನನ್ನನ್ನು ಬಿಟ್ಟು ಬಿಡು, ದರ್ಭದಿಂದ ಶ್ರೀಕೃಷ್ಣನನ್ನು ನಿಂದಿಸಿದ ಈ ಕುನ್ನಿಗೆ ದಿವ್ಯಾಸ್ತ್ರಗಳ ಔಷಧಿಯನ್ನು ಕೊಡಿಸುತ್ತೇನೆ, ನನ್ನನ್ನು ತಡೆದು ರಾಜ್ಯಕಾರ್ಯವನ್ನು ಕೆಡಿಸಿದೆ ಇದು ದಕ್ಷಯಜ್ಞ ಎನ್ನುವ ಈ ಶಿವನ ಯೋಗ್ಯತೆಯನ್ನು ನೋಡಿಕೊಳ್ಳುತ್ತೇನೆ ಎನ್ನುತ್ತಾ ಭೀಮನು ಘರ್ಜಿಸಿದನು. ಭೀಷ್ಮನು ಮತ್ತೆ ಭೀಮನನ್ನು ಒತ್ತಿ ಹಿಡಿದು, ಹುಚ್ಚ, ದೇವತೆಗಳು ತಿನ್ನಬೇಕಾದುದು ನಿನ್ನ ಗಂಟಲಿನಲ್ಲಿ ಇಳಿಯುವುದೇ, ಯಜ್ಞಕ್ಕೆ ಶ್ರೀಕೃಷ್ಣನೇ ಹೊಣೆಗಾರ, ಯಜ್ಞದ ಶತ್ರುಗಳಿಗೆ ಇವನೇ ಮೃತ್ಯು, ನಿನಗೆ ಈ ವಿಷಯ ತಿಳಿಯದೆ ಮೀರಿ ನಡೆಯುವುದು ನಿನಗೆ ಉತ್ತಮಿಕೆಯಲ್ಲ ಎಂದನು. ಭೀಮನು, ಪಿತಾಮಹ, ಇವನನ್ನು ಕೊಲ್ಲುತ್ತೇನೆ, ಉಳಿದ ರಾಜರನ್ನು ಮನ್ನಿಸುತ್ತೇನೆ ಎಂದನು. ಭೀಷ್ಮನು, ನಿನಗೆ ಇವನ ನಿಜಸ್ವರೂಪ ಗೊತ್ತಿಲ್ಲ, ಇವನು ಹಿರಣ್ಯಾಕ್ಷ, ಮುಂದಿನ ಜನ್ಮದಲ್ಲಿ ಇವನು ರಾವಣನಾಗಿ ಹುಟ್ಟಿದ್ದನು, ಈಗ ಶಿಶುಪಾಲನೆಂಬ ಹೆಸರಿನಿಂದ ಹುಟ್ಟಿದ್ದಾನೆ, ನೀನು ಇವನನ್ನು ಕೊಲ್ಲುವುದು ಅಸಾಧ್ಯ ಎಂದನು. ಹುಟ್ಟುವಾಗ ಇವನ ಹಣೆಯಲ್ಲಿ ಕಣ್ಣಿತ್ತು, 4 ಭುಜಗಳಿದ್ದವು, ಭೂಮಿ ಬಿರಿಯುವಂತೆ ಒದರಿದನು. ಜನಗಳು ಇದನ್ನು ಕಂಡು ಬೆದರಿದರು. ಒಮ್ಮೆ ನಾರದನು ಇವರ ಮನೆಗೆ ಬರಲು ಇವನ ತಾಯಿಯು ಈ ವಿಷಯವನ್ನು ನಾರದನಿಗೆ ತಿಳಿಸಿದಳು. ನಾರದನು ಶಿಶುಪಾಲನ ತಾಯಿಗೆ, ಈ ಮಗುವು ಕೀರ್ತಿಶಾಲಿಯಾಗುತ್ತಾನೆ, ಯಾರ ಕೈಯಲ್ಲಿ ಇವನನ್ನು ಕೊಟ್ಟಾಗ ಹಣೆಗಣ್ಣು 2 ಹೆಚ್ಚಿನ ಭುಜಗಳೂ ಅಡಗುತ್ತವೆಯೋ ಅವನೇ ಇವನನ್ನು ಕೊಲ್ಲುತ್ತಾನೆ, ಇವನು ಹುಟ್ಟಿದಾಗಲೇ ಇದು ನಿಶ್ಚಿತವಾಯಿತು ಎಂದು ಹೇಳಿ ಆಕಾಶಗಾಮಿಯಾದರು.